ಹಚ್ಚಬೇಕು. ತೆಂಗಿನಕಾಯಿ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಈ ಒಂದು ಲಕ್ಷ್ಮಿಯ ಸ್ವರೂಪವಾದ ತೆಂಗಿನಕಾಯಿಗೆ ಅರಿಶಿನವನ್ನು ಹಚ್ಚಿದ ನಂತರ ಆ ಒಂದು ತೆಂಗಿನಕಾಯಿ ಮೇಲೆ ಈ ಒಂದು ಕುಂಕುಮದಿಂದ ಬಟ್ಟನ್ನು ಇಡಬೇಕಾಗುತ್ತೆ. ಈ ರೀತಿ ಕುಂಕುಮದಿಂದ ಬಟ್ಟನ್ನು ಇಟ್ಟ ನಂತರ ಆ ಒಂದು ತೆಂಗಿನಕಾಯಿ ಮೇಲೆ ಸ್ವಲ್ಪ ಹಳದಿ ಬಣ್ಣದ ಹೂವನ್ನೇ ಬಳಸಬೇಕಾಗುತ್ತೆ. ಹಳದಿ ಬಣ್ಣದ ಹೂವನ್ನು ಹಾಕಿದ ನಂತರ ಈ ಒಂದು ಹಳದಿ ಬಣ್ಣದ ಕವಡೆಗಳು ನಿಮಗೆ ಈ ಗಂಧಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಒಂದು 3 ಹಳದಿ ಬಣ್ಣದ ಕವಡೆಗಳನ್ನು ತೆಗೆದುಕೊಂಡು ಆ ಒಂದು ತೆಂಗಿನಕಾಯಿ ಮೇಲೆ ಇಡಬೇಕಾಗುತ್ತೆ. ತೆಂಗಿನಕಾಯಿ ಮೇಲೆ ಹಳದಿ ಕವಡೆಗಳನ್ನು ಇಟ್ಟ ನಂತರ ನೀವೊಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಸಂಕಲ್ಪ ಏನು ಅಂತ ಹೇಳೋದಾದರೆ, ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ದಾರಿದ್ರ್ಯ ಅಥವಾ ಕಷ್ಟಗಳೇನಿದೆ ಅದೆಲ್ಲವೂ ಸಹ ಕಳೆದು ಹೋಗಲಿ, ಹಾಗೆಯೇ ದೃಷ್ಟಿದೋಷ ಕಳೆದು ಹೋಗಲಿ ಅಂತ ಹೇಳಿ ಆ ಒಂದು ತೆಂಗಿನಕಾಯಿಯ ಬಳಿ ನಿಮ್ಮ ಏನಿದೆ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಕರ್ಪೂರದಿಂದ ಹಚ್ಚಿ ಆ ಒಂದು ತೆಂಗಿನಕಾಯಿಗೆ ಆ ಒಂದು ಕರ್ಪೂರದ ಆರತಿಯನ್ನು ನೀಡಿ ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆಯಿಂದ ಬೇಗ ಮುಕ್ತಿ ಪಡೆಯಬಹುದು.